ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಯ್ಯೋ ದೇವ್ರೆ, ಹಂಗಿದ್ರೆ ಇವ್ರಿಗೆ ನಂದನನ್ನ ತಾಳಿ ಕಟ್ಟಿದ ಪದ್ಮಿನಿಗಲ್ಲ, ಪೂರ್ವಿಗೆ ಅಂತ ಗೊತ್ತಾಗೋಯ್ತಾ? ಈ ವಿಷಯ ನಮಗೆ ಗೊತ್ತೇ ಇಲ್ವಲ್ಲ. ಇದು ಮೊದಲು ಭುಜಂಗ ಅವ್ರ ಹತ್ರ ಮಾತಾಡ್ಬೇಕು. ಕ್ಷಮಿಸ್ಕೊಡು ಅಂತ ಕೇಳಕ್ಕೂ ನನಗ್ ಬಾಯೇ ಬರ್ತಿಲ್ಲ ಕಣೆ. ಆದ್ರೆ ಇನ್ನಷ್ಟೇ ನೋವು ದುಃಖ ನನಗೂ ಆಗೈತೆ. ನನಗೆ ಈ ಸತ್ಯನ ಅರ್ಕಿಸ್ಕೊಳಕ್ಕೆ ಆಗ್ತಿಲ್ಲ ಕಣೆ. ಮುಂದೇನಂತ ದಿಕ್ಕೆ ತೋರ್ದಂಗಾಗೈತೆ. ಇದು ನನ್ನಿಂದ ಆಗಿದ್ದ ತಪ್ಪು. ಇದನ್ನ ನಾನೇ ಸರಿ ಮಾಡ್ತೇನೆ. ನೀವಿಬ್ರು ನನ್ನ ಮಾತನ್ನ ಕೇಳಿ ತಪ್ಪೆಜ್ಜೆಯ ಇಟ್ಟು ನಿಮ್ಮಿಬ್ರಿಗೂ ಸ್ಥಿತಿ ಬಂದೈತೆ. ಹೀಗಿದ್ರಿಂದ ಪಾರಾಗೋದಕ್ಕೂ ಕಡೆಯೇ ಕಿತ್ತ. ಒಂದೇ ಒಂದ್ಸಲ ನನ್ನ ಮಾತನ್ನ ಕೇಳಿ ಒಂದೇ ಜಯ ಮುದ್ದಿಟ್ಬಿಡ್ರವ. ಆಗ ಆಗ ಎಲ್ಲಾನು ಸರಿ ಹೋಗ್ತೈತೆ. ಆಗ್ಲೇ ಪದ್ಮಿನಿ ಬಟ್ಟೆ ಬರೆ ಎಲ್ಲಾನು ತೆಗೆದು ನಿನಗೆ ಹಾಕಿದ್ದೆ. ಈಗ ನಿನ್ನಿಂದ ಎಲ್ಲಾನು ತೆಗೆದು ಪದ್ಮಿನಿಗೆ ಹಾಕ್ಬಿಡ್ತೀನಿ. ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಆದ್ರೆ ಇದು ಒಂದು ದೇಹದ ಮೇಲೆ ಇರೋ ಬಟ್ಟೆನ ಬದಲಾಯಿಸಿದಷ್ಟು ಸುಲಭ ಅಲ್ಲ. ಎಲ್ರೂ ಹೆಂಗೆ ನಂದನ್ನೇ ಪದ್ಮಿನಿ ಕುತ್ತಿಗೆ ತಾಳಿ ಕಟ್ಟೋನೆ ಅಂತ ಅನ್ಕೊಂಡವ್ರೆ, ನಾವು ಹಂಗೆ ಅಂದ್ಕೊಂಡ್ಬಿಡ್ಬೇಕು. ಆಗ ಆಗ ಎಲ್ಲಾನು ಸರಿ ಹೋಗ್ತೈತೆ. ತಪ್ತೈತಾ? ಯಾಕಿಬ್ರು ಸುಮ್ಕೆ ಇದ್ದೀರಾ? ಬೇಗ ಕೆಲ್ಸ ಆಗ್ಬೇಕು. 1 ನಿಮಿಷ ತಡ ಆದ್ರೂ ಯಾರಾದ್ರೂ ಬಂದ್ಬಿಡ್ತಾರೆ. ನೋಡವ ಪದ್ದು, ನೀನು ಲಗ್ನದ ಮಂಟಪಕ್ಕೆ 5 ನಿಮಿಷ ಮುಂಚೆ ಬಂದಿದ್ರು ಈ ಅನಾಹುತ ತಪ್ತಿತ್ತು. ಈಗ್ಲೂ ಹಂಗೆಯ 5 ನಿಮಿಷ ತಡ ಆದ್ರೂ ಮುಂದೇನೋ ಅನಾಹುತ ಆಗೋ ಸಾಧ್ಯತೆ ಐತೆ. ತಡ ಮಾಡ್ಬೇಡ್ರಿ. ತಕ್ಷಮ ಮುಖ ತಕೊಂಡ್ಬಂದ್ಬಿಡವ. ಅದು ಕುಂಕುಮ ಇಟ್ಕೊಳವ. ನವೀನ, ಏನಾಯ್ತು? ಯಾಕೆ ಗಾಬರಿ ಆಗಿದೆಯಾ? ಅಮ್ಮಾಜಿ ಮನೆಯವರು ಶಾಸ್ತ್ರಗಳನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳ್ತಿದ್ರು. ಪೂರ್ವಿಗೆ ತಾಳಿ ಕಟ್ಟಿರೋದು ಅಂತ ಅವ್ರಿಗೆ ಗೊತ್ತಾಗೋಗೈತೆ. ಇದನ್ನೆಲ್ಲ ಭುಜಂಗ ಅಂಕಲ್ ಹತ್ರ ಹೇಳ್ತಿದ್ರು. ಅಯ್ಯೋ, ಅವರಿಗೆ ಗೊತ್ತಾಗೋಯ್ತು. ಇದಾಣೆ ಏನಾರು ಗೊತ್ತಾದ್ರೆ ಅವ್ರ ಪ್ರಾಣ ಬಿಟ್ಬಿಡ್ತಾನೆ. ಅಯ್ಯೋ,
ಅಮ್ಮಾಜಿ, ಬೀಗ್ರ ಅಲ್ಲೇ ಇದ್ದಾರೆ ನೋಡಿ. ಭುಜಂಗ ಅವ್ರೆ, ಅಮ್ಮಾಜಿ, ಏನಾಯ್ತು? ಪದ್ಮಿನಿನ ನಾವು ಮನೆ ತುಂಬಿಸ್ಕೊಳ್ಳೋದಕ್ಕಾಗಲ್ಲ ಭುಜಂಗ ಅವ್ರೆ. ಎಲ್ಲ ಶಾಸ್ತ್ರಗಳನ್ನು ಇಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ. ಏನ್ ಹೇಳ್ತಿದ್ದೀರ ಅಮ್ಮಾಜಿ? ಯಾಕೆ? ಬೀಗ್ರೆ, ನೀವು ಗಾಬರಿ ಪಡೋವಂಥದ್ದು ಏನಿಲ್ಲ. ಮನೆ ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಮುಹೂರ್ತ ಚೆನ್ನಾಗಿಲ್ಲ ಅಷ್ಟೇ. ಹೌದು ಭುಜಂಗ ಅವರೇ, ಅದು ಮದುಮಕ್ಕಳನ್ನ ಮನೆ ತುಂಬಿಸ್ಕೊಳ್ಳೋದಾದ್ರೆ ನಾವು ಈಗಲೇ ಹೊರಡಬೇಕು. ಆದರೆ ನಾವು ಬೆಂಗಳೂರಿಗೆ ಹೋಗೋದ್ರಿಂದ ತುಂಬ ತಡ ಆಗುತ್ತೆ, ಮಧ್ಯರಾತ್ರಿ ಆಗುತ್ತೆ. ಆ ಸರಿ ರಾತ್ರಿಲಿ ಪದ್ಮಿನಿನ ಮನೆ ತುಂಬಿಸ್ಕೊಳ್ಳೋದು ಬೇಡ ಅಂತ. ಅಷ್ಟೇ ಅಲ್ಲ, ಇವತ್ತು ಮುಹೂರ್ತ ಪ್ರಶಸ್ತವಾಗಿಲ್ಲ. ಇವತ್ತೊಂದಿನ ಬಿಟ್ಟು ನಾಳೆ ಸೊಸೆನ ಮನೆ ತುಂಬಿಸ್ಕೊಳ್ಳಿ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಯಾಕೆಂದ್ರೆ ಈ ಶಾಸ್ತ್ರಗಳೆಲ್ಲ ಅವಸರವಾಗಿ ಮಾಡ್ಕೋಬಾರ್ದು ಭುಜಂಗ ಅವ್ರೆ. ಅದರಲ್ಲೂ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತೂ ದಿನ ಗಳಿಗೆ ಎಲ್ಲವೂ ಚೆನ್ನಾಗಿರ್ಬೇಕು. ಅದಕ್ಕೆ ಈ ನಿರ್ಧಾರ. ಇದಕ್ಕೆ ನಿಮ್ಮ ಅಭ್ಯಂತರ ಏನು ಇಲ್ವೇನು? ಇದ್ರಾಗ ಅಭ್ಯಂತರ ಏನಿರ್ತದೆ? ಏನಿಲ್ಲ ಅಲ್ವೇನಲ್ಲ ಭುಜಂಗ? ಹ್ಞೂ, ಒಂದಿನ ನಮ್ಮ ಮಗಳು ಅಳಿಯ ನಮ್ಮನೆಯಾಗೆ ಉಳ್ಕಂತಾರೆ ಅಂದ್ರೆ ನಮಗೂ ಅದು ಖುಷಿ ವಿಷಯನಯ್ಯ ಅಲ್ವೇನ್ರಿ? ಒಳ್ಳೇದೇ ಆಯ್ತು ಬಿಡಿ ಅಮ್ಮಾಜಿ. ನಮ್ ಪದ್ದುಗೂ ಆರೋಗ್ಯವಾಸಿ ಸರಿ ಇರ್ಲಿಲ್ಲ. ಒಂದ್ ದಿವ್ಸ ತವ್ರ ಮನೆನಾಗೆ ನಮ್ಗಳ ಜೊತೆ ಎಲ್ಲ ಇದ್ದು ಆರೋಗ್ಯವ ಸರಿ ಮಾಡ್ಕೊಂಡೇ ಓಡ್ತಾಳೆ. ನಾನು ಈಗ್ಲೇ ಇದನ್ನ ನಮ್ ಪದ್ದುಗೆ ಹೇಳ್ತೀನಿ. ಯಾರು ಹೆದರ್ಕೊಳ್ಳೋದ್ ಬೇಡ. ಬೀಗ್ರಿಗೆ ಯಾವ ವಿಷಯನೂ ಗೊತ್ತಾಗಿಲ್ಲ. ಅದು ಮಧ್ಯರಾತ್ರಿನಲ್ಲಿ ಮನೆ ತುಂಬಿಸ್ಕೊಳಕ್ ಆಗಕ್ಕಿಲ್ಲ, ಮಾರ್ತನು ಸಂದಕ್ಕಿಲ್ಲ ಅಂತ ಅಳಿಯಂದ್ರು ಪದ್ದುನುವೆ ಒಂದಿನ ನಮ್ಮನೇಲೆ ಉಳ್ದಿದ್ದು ಆಮೇಲೆ ಬೆಂಗಳೂರಿಗೆ ಬರ್ಲಿ ಅಂತ ನಿರ್ಧಾರ ಮಾಡೋರೆ. ಸತ್ಯ ಒಳ್ಳೇದೇ ಆಯ್ತು. ನಮಗೂ ಒಂದ್ ದಿವ್ಸ ಸಮಯ ಸಿಕ್ತು. ಹೆದರ್ಕೋಬೇಡಿ ಕಣ್ರವ್ವ. ನವೀನ, ನೀನು ಇಲ್ಲಿ ನಡೆದದನ್ನ ಯಾರ ಹತ್ರನೂ ಬಾಯ್ ಬಿಡ್ಬೇಡ. ಅಯ್ಯೋ, ನೀನಿದು ನಿನ್ನೂ ಬಿಚ್ಕೊಟ್ಟಿಲ್ವೇನವ? ಇದು ನಿಮ್ಮ ಅಕ್ಕ ಹಿಂಗ್ ಬಿಚ್ಕೊಟ್ಬಿಡವ, ಯಾರಾದ್ರೂ ಬಂದ್ಬಿಡ್ತಾರೆ. ಊರ್ವಶಿ, ಬಾಗಿಲು ತೆಗಿಯವ. ಅಪ್ಪೋಳೆ, ಇದು ಮಡಿಕಕ್ಕಳವ. ಇದು ಪದೇ ನೀನ್ ಇದ್ಕೊಂಡ್ ಹಾಕೊಂಡ್ಬಿಡವ, ಇಲ್ಲಾಂದ್ರೆ ನೀನ್ ಕುತ್ಕೆ ನಾವು ತಾಳಿ ಸರಿ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಹಾಕಣವ. ಊರ್ವಶಿ, ಪದ್ದುಗ್ ಹೇಳಿದ್ಯಾ ಇವತ್ತಲ್ಲ ಇನ್ನು ಬೆಂಗಳೂರಿಗೆ ಹೋಗೋದು ಅಂತ? ನನ್ ಬಂಗಾರಿ, ಇನ್ನು ಒಂದಿನ ನಿನಗ್ ತವ್ರ ಮನೆಯಾಗೆ ಇರಕ್ಕೆ ಅವಕಾಶ ಸಿಕ್ಕೈತೆ ಪದ್ದು. ಸರಿ ಸರಿ, ಎಲ್ರು ಹೊರಡ್ರಿ, ಮನೆ ಕಡೆಗೆ ಹೋಗೋಣ. ಊರ್ವಶಿ, ಪೂರ್ವಿ, ರೂಮಲ್ಲಿರೋದು ಎಲ್ಲಾನು ಒಂದು ಬಿಡದಂಗ್ ತುಂಬ್ಕೊಂಡು ಚಿಲ್ಕ್ ಹಾಕೊಂಬನ್ರಿ. ಹುಷಾರು. ಪೂರ್ವಿ, ಯಾಕವ್ವ ಒಂಥರ ಇದ್ಯಾ? ಓ, ಅಕ್ಕ ನಮ್ಮನ್ನೆಲ್ಲ ಬಿಟ್ಟೋಗ್ತಾಳೆ ಅಂತ ಬೇಜಾರ? ಅವಳು ಇನ್ನೂ ಒಂದಿನ ನಮ್ ಜೊತೆಲೆ ಇರ್ತಾಳೆ. ಅಯ್ಯೋ ಹುಡ್ಗಿ. ಅಲ್ಲ, ಮದ್ವೆ ಮಂಟಪಕ್ಕೆ ಇರೋದ್ ಬಿಟ್ಟು ಅದ್ ಎಲ್ಗೋಗ್ಬಿಟ್ಟಿದ್ದೆ ನೀನು? ನಿಮ್ ಅತ್ತೆಗೇನೋ ಕಾಲ್ ನೋವು, ನೀನೆಲ್ಲೂ ಕಾಣ್ಲೇ ಇಲ್ವಲ್ಲ? ಸರಿ ಬಾರವ ಪದ್ಮಿನಿ. ಪೂರ್ವಿ, ನೀನು ನನ್ ಜೊತೆ ಬಾರೆ. ಬಾರವ, ನೀನು ಒಂದ್ ನಿಮಿಷ ಬಾ. ಆಂಟಿ, ಪೂರ್ವಿ ಕುತ್ತಿಗೆಗೆ ನಂದನನ ತಾಳಿ ಕಟ್ಟಿದ್ರುವೆ ಅದ್ ಮದ್ವೆ ಅಂತ ಅನ್ಸ್ಕೊಳಕ್ಕಿಲ್ಲ ಅಲ್ವಾ ಆಂಟಿ? ಪದ್ಮಿನಿನೇ ನಂದನನ ಹೆಂಡ್ತಿ ತಾನೆ. ಪೂರ್ವಿಗೆ ಏನು ಸಂಬಂಧ ಬರಕ್ಕಿಲ್ಲ ಅಲ್ವಾ ಆಂಟಿ? ಏನಾರ ಮಾತಾಡಿ ಆಂಟಿ. ನವೀನ, ನನಗೆ ಏನು ಹೇಳ್ಬೇಕು ತೋಚ್ತಾ ಇಲ್ಲ ಕಣಪ್ಪ.
ಹೇಳಿ ಅಂದ್ರೆ ನೀವು ಹಂಗೆ ಒಂದಕ್ಕಿಂತ ಒಳಗೆ ಬರಂಗಿಲ್ಲ. ಮೊದಲನೇ ಸಾರಿ ಸತ್ಪತಿಗಳಾಕಿ ಅಳಿಯ ಮಗಳಿಗೆ ಬರುವ ಮನೆ ಒಳಗೆ ಬಂತೀರಾ, ಹಂಗೆ ಕರ್ಕೊಂಡ್ಬಿಡ್ತಾ. ನಮ್ದು ಸಂಪ್ರದಾಯ ಅಂತ ಒಂದ್ ಐತಿ. ಅದ್ರ ಪ್ರಕಾರನೇ ಆರತಿ ಎತ್ತಿ ನಿಮ್ಮನ್ನ ಒಳಗೆ ಕರ್ಕೋಬೇಕು. ಲೀಲಾ, ಅವ ಲೀಲಾ, ಬರ್ರಿ ಬರ್ರಿ. ಪಾವನಿ, ಇಬ್ರು ಬಲ್ಗಾಲ್ ಇಟ್ಕೊಂಡ್ ಒಳಗ್ ಬರ್ರಿ. ಉರ್ವಸಿ, ಉರ್ವಸಿ, ಮಗಳ ಮದುವೆ ಮಾಡಿದ ಈ ಕ್ಷಣ ಆಯ್ತು ನೋಡ್ರಿ, ಶಾನೆ ನೆಮ್ಮದಿ ಇರಿಸ್ತತಿ. ಜನಾರ್ದನ್, ನಿಮ್ ತಮ್ಮವ್ರು ಹೋಗಲ್ಲ. ಇವತ್ತಲ್ಲ, ಯಾವತ್ತು ಶ್ರೀಮಂತಿಗೆ ಬರ್ತನ ಯಾವ ವಿಚಾರವನ್ನು ಮಾತಾಡಿ ಅಂದ್ರೆ ನಿಮ್ಮಂತ ಸರಳ ಮನಸ್ಸಿನ ವ್ಯಕ್ತಿನ ಅಳಿಯನಾಗಿ ಪಡೆದಿದ್ದೀನಲ್ಲ, ನಾನು ಪುಣ್ಯ ಮಾಡಿದ್ದೆ ಅಲ್ವಲ್ಲಿ. ಭಾಳ ಹೆಮ್ಮೆ ಅನಿಸ್ತಾ ಇತ್ತು ನನಗೆ, ಭಾಳ ಹೆಮ್ಮೆ. ಮಾವ, ಇದೂ ನನ್ನ ಮನೆನೇ ತಾನೆ. ಇಲ್ಲಿಗೆ ಬರಕ್ಕೆ ನಂಗೆ ಯಾವಾಗಲೂ ಇಷ್ಟನೇ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ನಾನೀಗ ಬರೀ ನಿಮ್ಮ ಅಳಿಯನಾಗಿ ಬರ್ತಲ್ಲ, ನಿಮ್ಮ ಮಗನಾಗಿ ಬರ್ತಾ ಇದ್ದೀನಿ.